ರಾಯಚೂರು ಕಾಲೇಜಿಗೆ ಹೋಗುತ್ತಿದ್ದ ಯುವತಿಯನ್ನೇ ಎಳೆದೊಯ್ದು ಬಲವಂತವಾಗಿ ತಾಳಿ ಕಟ್ಟಿದ ಯುವಕ ಆಕೆಯ ಮೇಲೆ ಅತ್ಯಾಚಾರವೆಸಗಿದ್ದ ಎನ್ನುವ ಆರೋಪ ಕೇಳಿ ಬಂದಿದೆ. ಘಟನೆಯ ಬಳಿಕ ಪೊಲೀಸರ ಮುಂದೆ ಒಟ್ಟಿಗೆ ಬಾಳ್ವೆ ಮಾಡ್ತೀವಿ ಅಂತ ಹೇಳಿ ನಾಟಕವಾಡ್ತಿದ್ದಾನೆ ಯುವಕ. ಮತ್ತೆ ಯುವಕ ಮಾತು ಬದಲಾಯಿಸ್ತಾ ಇದ್ದಾನೆ. ಮತ್ತೊಂದು ಮದುವೆಗೆ ಹಸೆಮಣೆ ಹೇರಲು ಸಿದ್ಧವಾಗಿದ್ದಾನೆ ಯುವಕ. ಯುವತಿ ಈ ಹೇಳಿಕೆಗೆ ನೊಂದುಕೊಂಡು ಪೊಲೀಸರಿಗೆ ದೂರು ನೀಡಿದ್ದಾಳೆ. ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಹುಡುಗಿಯ ಮೇಲೆ ಅತ್ಯಾಚಾರ ಬೆಸೆದಿದ್ದ ಯುವಕ ಬಳಿಕ ಕಾಲೇಜಿಗೆ ಹೋದವಳನ್ನ ಬಲವಂತವಾಗಿ ಅಷ್ಟೇ ಅಲ್ಲದೆ ಆ ಯುವತಿಗೆ ತಾಳಿ ಕಟ್ಟಿದ ಯುವಕ ಆ ತಾಳಿಯನ್ನ ಕಿತ್ತುಕೊಂಡು ಹೋಗಿ ಪರಾರಿಯಾಗಿದ್ದಾನೆ ಎಂದು ಯುವತಿ ಆರೋಪ ಮಾಡ್ತಿದ್ದಾಳೆ. ರಾಯಚೂರು ಜಿಲ್ಲೆ ಲಿಂಗಾಸೂರಿನಲ್ಲಿ ಈ ಘಟನೆ ನಡೆದಿದೆ. ಯುವಕನ ಮೇಲೆ ದೂರು ಕೊಟ್ಟಿದ್ದ ಯುವತಿ ಆತನ ಜೊತೆ ಬದುಕಬೇಕೆಂದು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದಳು. ಬಳಿಕ ಪೊಲೀಸರೇ ಮಧ್ಯಪ್ರವೇಶ ಮಾಡಿ ಸಂಧಾನ ಮಾಡಿದ್ದಾರೆ. ಇದೀಗ ಮತ್ತೆ ಕೈ ಕೊಟ್ಟಿದ್ದಾನೆ. ಸದ್ದಿಲ್ಲದೆ ಮತ್ತೊಂದು ಮದುವೆ ಆಗ್ತೀನಿ ಅಂತ ಹೇಳಿ ಠಾಣೆಯಿಂದನೇ ಪರಾರಿಯಾಗಿದ್ದ. ಇದೀಗ ಸದ್ದಿಲ್ಲದೆ ಯಾರಿಗೂ ತಿಳಿಯದಂತೆ ಮತ್ತೊಂದು ಮದುವೆ ಮಾಡ್ಕೊಳ್ಳಕ್ಕೆ ತಯಾರು ಮಾಡ್ಕೊಂಡಿದ್ದಾನಂತೆ. ಇದೇ 27ರಂದು ದೇವದುರ್ಗದ ಸವಂತಗೆರೆ ಗ್ರಾಮದಲ್ಲಿ ಮತ್ತೊಬ್ಬ ಯುವತಿ ಜೊತೆ ಮದುವೆಗೆ ಸಿದ್ಧ ಮಾಡ್ಕೊಂಡಿದ್ದಾನಂತೆ. ನ್ಯಾಯ ಕೊಡಿಸಿ ಎಂದು ಯುವತಿಯ ಕಣ್ಣೀರು. ನನಗೆ ನ್ಯಾಯ ಕೊಡಿಸಿ ಎಂದು ಲಿಂಗಾಸುರ ಪೊಲೀಸ್ ಠಾಣೆಯಲ್ಲಿ ಯುವತಿ ದೂರು ದಾಖಲಿಸಿದ್ದಾಳೆ. ನ್ಯಾಯಕ್ಕಾಗಿ ಯುವತಿಯ ತಾಯಿ ಹಾಗೂ ಯುವತಿ ಪೊಲೀಸ್ ಠಾಣೆಯ ಮುಂದೆ ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಯುವತಿಯ ಕಣ್ಣೀರು ಸುಮ್ಮನೆ ಬಿಡುತ್ತಾ ಆ ಹುಡುಗನಿಗೆ? ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ರೆಡ್ ಅಲರ್ಟ್ ಕನ್ನಡ ಚಾನೆಲ್ನ ವೀಕ್ಷಿಸ್ತಾ ಇರಿ.